ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಇದೇ 22ರಂದು ನಡೆಯಲಿದ್ದು, ಈ ಹಿನ್ನೆಲೆಯಲ್ಲಿ ಧಾರವಾಡದ ಯುವಕನೋರ್ವ ಮಣ್ಣಿನಲ್ಲಿ ಕೇವಲ 15 ಇಂಚಿನ ರಾಮ್ಲಾಲ್ ಮೂರ್ತಿ ಮಾಡಿ ಗಮನ ಸೆಳೆದಿದ್ದಾನೆ. ಅಂದಹಾಗೆ ಧಾರವಾಡದ ಕೆಳಗೇರಿಯ ಗಾಯತ್ರಿಪುರಂ ನಿವಾಸಿಯಾಗಿರುವ ಪರಿಸರ ಸ್ನೇಹಿ ಕಲಾವಿದ ಮಂಜುನಾಥ್ ಹಿರೇಮಠ ಪುತ್ರ ವಿನಾಯಕ ಕೇವಲ 15 ಇಂಚಿನ ಮಣ್ಣಿನ ರಾಮಮೂರ್ತಿ ನಿರ್ಮಿಸಿದ್ದಾನೆ. ಇನ್ನು ದೇಶದ 3 ಪ್ರಖ್ಯಾತ ಶಿಲ್ಪಗಾರರು ರಾಮನ ಮೂರ್ತಿಯನ್ನು ಸಿದ್ಧಪಡಿಸಿದ್ದನ್ನು ನೋಡಿ ಅದರಿಂದ ಪ್ರೇರೇಪಿತಗೊಂಡ ವಿನಾಯಕ 15 ಇಂಚಿನ ರಾಮನ ಮೂರ್ತಿ ಸಿದ್ಧಪಡಿಸಿದ್ದಾನೆ. ವಿಶೇಷ ಎಂದರೆ ರಾಮನ ಮಂತ್ರಾಕ್ಷತೆಯನ್ನು ಈ ವಿಗ್ರಹದಲ್ಲಿ ಹಾಕಿಯೇ ರಾಮನ ಮೂರ್ತಿ ಸಿದ್ಧಪಡಿಸಲಾಗಿದೆ. ಒಟ್ಟಾರೆ ಈ ರಾಮನ ಮೂರ್ತಿ ಇದೀಗ ನೋಡುಗರ ಗಮನ ಸೆಳೆಯುತ್ತಿದೆ. ಇದೇ ತಿಂಗಳು 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮೋತ್ಸವ ಆಚರಿಸಾಕತ್ತಾರ. ಜಗತ್ತಿನ 3 ಪ್ರಸಿದ್ಧ ಕಲಾವಿದರು ಕಲ್ಲಿನಿಂದ ಮೂರ್ತಿ ಮಾಡ್ಯಾರ. ಅದು ಯಾವ ಥರ ಮೂರ್ತಿ ಐತಿ, ಅದು ಹೆಂಗನ್ನ ನಮಗೂ ಎಲ್ಲಿ ರಿವೀಲ್ ಆಗಿಲ್ಲದ. ನಾವು ಮಣ್ಣಿನೊಳಗೆ ನಾ ಕಲಾವಿದನಾಗಿ ಯಾವ ಥರ ಮಾಡ್ಬೋದು, ಬಾಲರಾಮನ ಹೆಂಗೆ ಕಾಣ್ಬೋದು, ಅದು ಅವತಾರ ಹೆಂಗಿರ್ಬೋದು, ಪೀಠದಲ್ಲಿ ಕಮಲ, ಪ್ರಭಾವಳಿಯಲ್ಲಿ ಸೂರ್ಯನ್ ಆ ಥರ ಹಾಕಿ ಅಯೋಧ್ಯೆಯಿಂದ ಬಂದಂಥ ಮಂತ್ರಾಕ್ಷತೆಯನ್ನು ಪೀಠದೊಳಗೆ ಹಾಕಿ ನಾವು ಮಣ್ಣಿಂದ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಥರ ಎಲ್ಲ ಇಡೀ 22ನೇ ತಾರೀಕು ಇಡೀ ದೇಶದ ರಾಮೋತ್ಸವ ಆಚರಿಸಿದ ಪೂರ್ಣ ನಮ್ಮ ದೊಡ್ಡ ಸಂಭ್ರಮಾಚರಣೆ ಐತಿ. ಇದ್ರ ಕುರಿತು ನಾ ಹೇಳಕ್ ಇಷ್ಟಪಡ್ತೀನಿ.